ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಣ್ಣೂರು. ಇವತ್ತು ನಾನು ಎಕ್ಸೆಲ್ನಲ್ಲಿ ಅವರೇಜ್, ಮಿನಿಮಮ್, ಮ್ಯಾಕ್ಸಿಮಮ್ ಮತ್ತು ಟೋಟಲ್ ಸೂತ್ರನ ಬಳಸ್ಕೊಂಡು ಯಾವ ಥರ ಆನ್ಸರ್ ಕಂಡುಹಿಡಿಯೋದು. ನಾನು ಮೊದಲಿಗೆ ಫಸ್ಟ್ ಹೆಸರು ಮತ್ತು ಸಬ್ಜೆಕ್ಟನ್ನು ಹಾಕ್ಕೊಂಡು ಬರ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಮಾರ್ಕ್ಸ್ ಕಂಡುಹಿಡಿತೀನಿ. ಸೂತ್ರ ಹಾಕೊಂಡು ಮಾರ್ಕ್ಸ್ ಕಂಡುಹಿಡಿತೀನಿ. ನಾನು ಆವ್ರೇಜ್ ಕಂಡುಹಿಡಿತೀನಿ, ಮಿನಿಮಮ್ ಆವ್ರೇಜು, ಮಿನಿಮಮ್, ಮ್ಯಾಕ್ಸಿಮಮ್ ಮತ್ತು ಟೋಟಲ್ನ ಕಂಡುಹಿಡಿತೀನಿ. ಮೊದಲಿಗೆ ಈಸಿ ಕೊಟ್ಟು ಹಾಕ್ಬಿಟ್ಟು ಆವ್ರೇಜ್ ಅಂತ ಹಾಕ್ತಿದ್ದೀನಿ. ಇವಾಗ ಬ್ರ್ಯಾಕೆಟ್ ಓಪನ್ ಮಾಡ್ತಿದ್ದೀನಿ. ಇವಾಗ ಮೊದಲನೇದು ನಮ್ದು ಕನ್ನಡ ಸಬ್ಜೆಕ್ಟಲ್ಲಿ ಯಾವುದೇ ಫಸ್ಟ್ನೇ ನಂಬರ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ಇಷ್ಟು ಹಾಕ್ತಾ ಇದ್ದೀನಿ. ಮತ್ತು ಇವಾಗ ಲಾಸ್ಟ್ ಯಾವ ಸಬ್ಜೆಕ್ಟ್ ಇರುತ್ತೆ ಆ ನಂಬರ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಎಂಟರ್ ಕೊಡ್ತಿದ್ದೀನಿ. ಸರಿ. ಇವಾಗ ಮಿನಿಮಮ್ ಈಸಿ ಕೋಲ್ಟ್ ಹಾಕ್ಬಿಟ್ಟು ಮತ್ತೆ ಅದು ಅವರೇಜ್ ಹೆಂಗೆ ಮಾಡಿದ್ವಿ ಅದೇ ಥರ ಮಿನಿಮಮು ಮತ್ತು ಮ್ಯಾಕ್ಸಿಮಮ್ನ ಮಾಡ್ತಾಯಿದ್ದೀನಿ. ಸೂತ್ರನೇ ಹೇಳು ಸರಿ ಮಾಡ್ತಿದ್ದೆ ಕಣ. ಸಮ ಹಾಕ್ಬಿಟ್ಟು ಅದರಲ್ಲಿ ಮೀನು ಅಂತ ಹಾಕ್ಬಿಟ್ಟು MIN ಅಂತ ಹಾಕ್ಬಿಟ್ಟು ಈಗ ಬ್ರ್ಯಾಕೆಟ್ ಓಪನ್ ಮಾಡಿದ್ದೀನಿ. ಮಿನಿಮಮ್ MIN ಪೂರ್ತಿ ಹೆಸರು ಹೇಳಿದಾರ, ಮಿನಿಮಮ್ ಅಂತ ಹೇಳಿದಾರ, MIN ಅಂತ ಹೇಳಿ. ಇವಾಗ ಅದು ಬಂತು, ಆನ್ಸರ್ ಬಂತು. ಮಾಡು ಮಾಡು. ಇವಾಗ ಮ್ಯಾಕ್ಸಿಮಮ್ ಮಾಡ್ತಾ ಇದ್ದೀನಿ. ಯಾವ ಲೈನ್ ಮಾಡ್ತಿದ್ದೇವ? ಹೇಳು ಯಾವ್ದು ಮಾಡ್ತಿದ್ದೆ? ಇವಾಗ ಟೋಟಲ್ ಮಾಡ್ತಾ ಇದ್ದೀನಿ. ಇವಾಗ ಇದು ಪ್ಲಸ್ ಅಂತ ಬಂದಾಗ ಅದನ್ನ ಕ್ಲಿಕ್ ಮಾಡಿ ಈ ಥರ ಮಾಡಿದ್ರೆ ಎಲ್ಲ ಮೊದಲೇನು ಮಾಡಿರ್ತೀವಿ ಅದೇ ಸೂತ್ರ ಎಲ್ಲದಕ್ಕೂ ಬರುತ್ತೆ, ಅಪ್ಲೈ ಆಗುತ್ತೆ. ಇವಾಗ ಎಲ್ಲ ಬಂತು. ಕಲರು ಬಣ್ಣ ಕೊಡವ, ಕಲರು ಬಣ್ಣ ಏನಂತಾರಲ್ಲ, ಆಮೇಲೆ ಸ್ಟೈಲಿಸು ದೊಡ್ಡದು ಮಾಡೋದು ಚಿಕ್ಕದು ಮಾಡೋದು ಅದನ್ನೆಲ್ಲ ಮಾಡು. ಸರಿ, ಈಗ ಸೆಲೆಕ್ಟ್ ಮಾಡಿಕೊಂಡು ಕಲರ್ ಕೊಡ್ತಾ ಇದ್ದೀನಿ.
ನೆಕ್ಸ್ಟ್ ನೆಕ್ಸ್ಟು ಮುಂದಕ್ಕೆ ಮಾಡವ ಬೋಲ್ಡು ಇಟಾಲಿಕ್ಕು ಅಂಡರ್ಲೈನು ಅಂಡರ್ಲೈನ್ ಬೇಡ ಬೋಲ್ಡ್ ಇಟಾಲಿಕ್ ಅವು ಮಾಡು ಇದೇನು ಹೇಳು ಇದು ಬೋರ್ಡ್ ಇದನ್ನ ಹಾಕಿದ್ರೆ ಅಲ್ಲಿ ನೇಮು ಡಾರ್ಕ್ ಆಗಿ ಬರುತ್ತೆ. ನೆಕ್ಸ್ಟ್ ಇದು ನಮಗೆ ಯಾವ ಥರ ನೇಮು ಯಾವ ಡಿಸೈನಲ್ಲಿ ಬೇಕೋ ಆ ಥರ ಡಿಸೈನಲ್ಲಿ ಎಷ್ಟು ಇದು ಅಂಡರ್ಲೈನ್ ನಮ್ಗೆ ಏನಾದರೂ ಅಂಡರ್ಲೈನ್ ಬೇಕಿದ್ರೆ ಆ ಥರ ಮಾಡ್ಕೊಂಡು ಬಾಕ್ಸ್ಗಳಿಗೆ ಬಾರ್ಡ್ರ್ ಹಾಕು. ಅವು ಅದನ್ನೇ ತಿಕ್ ಬಾರ್ಡ್ರ್ ಕೊಡು. ಬಾರ್ಡ್ರ್ ಇದೆ ಎಲ್ಲಿ ಬಂದಿದೆ ತೋರಿಸು ಬಾರ್ಡ್ರಲ್ಲಿ. ಸರಿ ಇನ್ನು ವರ್ಡ್ಗಳನ್ನ ಸೆಂಟ್ರು ನಮಗೆ ಇದರಲ್ಲಿ ನಮಗೆ ಸೈಜ್ ಎಷ್ಟು ಬೇಕೋ ಅಷ್ಟನ್ನ ಹಾಕೋಬೋದು. ಏಳಂತವತ್ತೆ ಓದಿದ್ದೆ ನಮ್ಮ ಕಲೆಕ್ಷನ್ ಕರ್ನಾಟಕ ಪಬ್ಲಿಕ್ ಚಾನೆಲ್ ಹಾಕೊಂಡ್ಬಂದು ಇವತ್ತು ಎಕ್ಸ್ಚೇಂಜ್ ಹಾಕೊಂಡು ಇವತ್ತು ಎಕ್ಸ್ಚೇಂಜ್ ಬಗ್ಗೆ ನಾನು ಕಲ್ತಿದ್ದೀನಿ. ಎಕ್ಸ್ಚೇಂಜ್ ಹೋಗ್ಬಿಟ್ಟು ಆ್ಯಾವರೇಜ್ ಮಿನಿಮಮ್ ಮ್ಯಾಕ್ಸಿಮಮ್ ಟೋಟಲಿ ನನ್ನ ಫ್ರೆಂಡ್ಸ್ದು ಮಾರ್ಕ್ಸ್ ಹಾಕೊಂಡು ಆ್ಯಾವರೇಜ್ ಮಿನಿಮಮ್ ಮ್ಯಾಕ್ಸಿಮಮ್ ಟೋಟಲ್ನೆಲ್ಲ ಮಾಡ್ತಿದ್ದೀನಿ. ನನ್ನ ಫ್ರೆಂಡ್ ನೇಮ್ ಎಲ್ಲ ಬರ್ಕೊಂಡಿದ್ದೀನಿ ಮತ್ತು ಮಾರ್ಕ್ಸ್ ನನ್ನ ಫ್ರೆಂಡ್ಸ್ ನೇಮ್ ಹಾಕ್ಕೊಂಡು ಮಾರ್ಕ್ಸ್ ಹಾಕೊಂಡಿದ್ದೀನಿ. ಆವ್ರೇಜ್ ಕಂಡುಹಿಡಿಯೋದು ಫಸ್ಟ್ ಈಕ್ವಲ್ ಹಾಕೊಂಡು ಆವ್ರೇಜ್ ಅಂತ ಬರ್ಕೊಳ್ಳಿ. ಆವ್ರೇಜ್ ಅಂತ ಹಾಕೊಂಡು ಶಿಫ್ಟ್ ಅಂದ್ಬಿಟ್ಟು ಬ್ರ್ಯಾಕೆಟ್ ಓಪನ್ ಮಾಡಿಬಿಟ್ಟು ಫಸ್ಟ್ ಎಷ್ಟು ಮಾರ್ಕ್ಸ್ ಐತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಶಿಫ್ಟ್ ಅಂದ್ಬಿಟ್ಕೊಂಡು ಇಷ್ಟು ಅಂತಾರೆ ಅದನ್ನು ಈಸ್ಟ್ ಹಾಕೊಂಡು ಶಿಫ್ಟ್ ಅಂದ್ಬಿಟ್ಟು ಲಾಸ್ಟ್ನೇ ಮಾರ್ಕ್ಸನ್ನು ಇದು ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ಶಿಫ್ಟ್ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೊಟ್ಟಾಗ ಅದು ಎಷ್ಟು ಆವ್ರೇಜ್ ಅಂತ ಹೇಳ್ತದೆ. ಮಾರ್ಕ್ಸ್ ಇವಾಗ ಏನು ಮಾಡಿದೆ ಸರ್ ಯಾರ್ಯಾರು ಎಷ್ಟೆಷ್ಟಿದೆ ಅಂತ ಎಲ್ಲನೂ ಟೋಟಲ್ ಮಾಡಿ ಅದು ಯಾವ ಥರ ಕಂಡು ಹಿಡ್ದ ಸರ್ ಈಸಿ ಕೊಟ್ಟು ಹಾಕೋದು ಮಾರ್ಕ್ಸ್ ಹಾಕೋದಕ್ಕೆ ಕ್ಲಿಕ್ ಕೊಟ್ಬಿಟ್ಟು ಇಲ್ಲಿ ಸಣ್ಣ ಬಾಕ್ಸ್ ಬರುತ್ತೆ ಅದನ್ನು ಇದು ಇಟ್ಕೊಂಡು ಅದು ನಂಬಿಕೆ ಇಟ್ಕೊಂಡು ಎಷ್ಟು ಬೇಕು ಅಷ್ಟೇ ಸೆಲೆಕ್ಟ್ ಮಾಡಿದಾಗೆ ಅದೇ ಶಾರ್ಟ್ಕಟ್ಟಲ್ಲಿ ನಾವು ನೋಡ್ಕೋಬೋದು. ಮಿನಿಮಮ್ ಕಂಡು ಹಿಡಿಯೋದು ಹೆಂಗೆ ಅಂದರೆ ಈಸಿ ಕೊಟ್ಟು ಹಾಕ್ಬಿಟ್ಟು MIN ಅಂತ ಹಾಕೊಂಡು ಇಟ್ಕೊಂಡು ಸೂತ್ರ ಬ್ರ್ಯಾಕೆಟ್ ಓಪನ್ ಮಾಡ್ಬಿಟ್ಟು ಫಸ್ಟ್ನೇ ಮಾರ್ಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಈಸ್ಟನ್ನು ಓಪನ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಲಾಸ್ಟ್ನೇ ಮಾರ್ಕ್ಸನ್ನ ಸೆಲೆಕ್ಟ್ ಮಾಡ್ಕೊಂಡು ಶಿಫ್ಟ್ ಅಂತ ಇಟ್ಕೊಂಡು ಬ್ರ್ಯಾಕೆಟ್ನ ಕ್ಲೋಸ್ ಮಾಡ್ಬಿಟ್ಟು ಎಂಟರ್ ಕೊಟ್ಟರೆ ಅವ್ರದ್ದು ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಮಿನಿಮಮ್ ಗೊತ್ತಾಗುತ್ತೆ ಎಷ್ಟು ಅಂತ. ನಾನು ಇಷ್ಟೆಲ್ಲ ಕಷ್ಟಪಡೋ ಬದಲು ಅದೇ ಥರ ಶಾರ್ಟ್ಕಟ್ನ ಯೂಸ್ ಮಾಡ್ತಿದ್ದೀನಿ. ಶಾರ್ಟ್ಕಟ್ ಯೂಸ್ ಮಾಡ್ತೀವಿ ಎಲ್ಲದಕ್ಕೂ ಅಪ್ಲೈ ಆಗಿದೆ. ಸೂತ್ರ ಅಪ್ಲೈ ಆಗಿದೆ. ಮ್ಯಾಕ್ಸಿಮಮ್ ಕಂಡು ಹಿಡಿಬೇಕಂದ್ರೆ ಈಸಿ ಕೊಟ್ಟು ಹಾಕೊಂಡು ಶಿಫ್ಟ್ ಹಾಕ್ಕೊಂಡು ಬ್ರ್ಯಾಕೆಟ್ ಓಪನ್ ಮಾಡ್ಕೊಂಡು ಫಸ್ಟ್ ಮಾರ್ಕ್ಸ್ ಎಷ್ಟೈತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಶಿಫ್ಟ್ ಕೆಟ್ಕೊಂಡು ಈಸ್ಟ್ ಓಪನ್ ಮಾಡ್ಕೊಂಡು
ಮತ್ತು ಲಾಸ್ಟ್ ಮಾರ್ಕ್ಸ್ನು ಎಷ್ಟಿದೆ ಅಂತದ್ದು ಮಾಡ್ಕೊಂಡು ಶಿಫ್ಟ್ ಅಮ್ಗೆ ಇಟ್ಕೊಂಡು ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿದೆ, ಎಂಟರ್ ಕೊಟ್ಟೆ. ಅದು ಮ್ಯಾಕ್ಸಿಮಮ್ ಎಷ್ಟು ಅಂತ ತೋರಿಸಿದೆ. ಪುನಃ ಅದೇ ಶಾರ್ಟ್ಕಟ್ನ ಯೂಸ್ ಮಾಡ್ತಿದ್ದೀನಿ. ಅದೇ ಶಾರ್ಟ್ಕಟ್ ಯೂಸ್ ಮಾಡೋದಕ್ಕೆ ಎಲ್ಲದಕ್ಕೂ ಕರೆಕ್ಟ್ ಆನ್ಸರ್ ತೋರಿಸಿದೆ. ಟೋಟಲ್ ಮಾಡ್ತಿದ್ದೀನಿ, ಎಲ್ಲದಕ್ಕೂ ಅಪ್ಲೈ ಆಗಿದೆ. ಟೋಟಲ್ ಮಾಡ್ತಿದ್ದೀನಿ. ಟೋಟಲ್ಗೆ ಯಾವ ಸೂತ್ರ ಸರ್? SUM. ಶಿಫ್ಟ್ ಅಮ್ಗೆ ಹಿಡ್ಕೊಂಡು ಬ್ರ್ಯಾಕೆಟ್ ಓಪನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ನೇ ಮಾರ್ಕ್ಸ್ ಎಷ್ಟು ಅದನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಆಮೇಲೆ ಶಿಫ್ಟ್ ಅಮ್ಗೆ ಹಿಡ್ಕೊಂಡು ಈಸ್ಟ್ ಓಪನ್ ಮಾಡಿದೆ. ಲಾಸ್ಟ್ನೇ ಮಾರ್ಕ್ಸ್ಗೆ ಸೆಲೆಕ್ಟ್ ಮಾಡ್ಕೊಂಡು ಶಿಫ್ಟ್ ಅಮ್ಗೆ ಹಿಡ್ಕೊಂಡು ಬ್ರ್ಯಾಕೆಟ್ ಕ್ಲೋಸ್ ಮಾಡಿಬಿಟ್ಟು ಎಂಟರ್ ಕೊಟ್ಟೆ. ನಮ್ಮದು ಟೋಟಲ್ ಎಷ್ಟು ಅಂತ ಎಂಟ್ರಿ ಆಗಿದೆ. ಪುನಃ ಅದೇ ಶಾರ್ಟ್ಕಟ್ನ ಯೂಸ್ ಮಾಡ್ತಿದ್ದೀನಿ. ಎಲ್ಲದಕ್ಕೆ ಎಷ್ಟು ಟೋಟಲ್ ಅಂತ ಹೇಳಿ. ಇವಾಗ ಬಣ್ಣ ಹಾಕಪ್ಪ. ಒಂದು ಅಂದರೆ ಅಕ್ಷರಕ್ಕೆ ಒಂದು ಬಣ್ಣ ಹಾಕು, ಮತ್ತು ಮಾರ್ಕ್ಸ್ಗಳಿಗೆ ಒಂದು ಬಣ್ಣ ಹಾಕು. ಬಣ್ಣ ಹಾಕಪ್ಪ. ನಿಂಗೆ ಯಾವುದು ಇಷ್ಟ. ಅಕ್ಷರಕ್ಕೆಲ್ಲ ಪೂರ್ತಿ ಬಣ್ಣ ಹಾಕೋದಕ್ಕೆ, ಸರಿನಾ? ಪೂರ್ತಿ ಬಣ್ಣ ಶೇಡಿಂಗ್ ಮಾಡು. ಹಾಕಿದೆ. ಕನ್ನಡ ಇಂಗ್ಲೀಷ್ ಆವ್ರೇಜ್ ಅವಕ್ಕೂ ಹಾಕು ಬಣ್ಣ. ಏನು 1 2 3 ಅಂತ ಇವೆಯಲ್ಲ ಮಾರ್ಕ್ಸ್ಗಳಿಗೆ ಎಲ್ಲನೂ ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಅಕ್ಷರ ಅಥವಾ ಇದು ಅಕ್ಷರಕ್ಕೆ ಬಣ್ಣ ಹಾಕ್ತಾರೆ, ಅದನ್ನು ಕೊಡು. ಹೊರಡಿಗೆ ಬಣ್ಣ ಹಾಕು. ರೆಡ್ ಕೊಡು, ಡಾರ್ಕ್ ಆಗಿ ಕಾಣುತ್ತೆ. ಆಯಿತಾ? ನೆಕ್ಸ್ಟ್ ಏನಪ್ಪ ಅಂದರೆ ಅದಕ್ಕೆ ಇವಾಗ ನೇಮ್ಗಳಿಗೆ ಸ್ಟೈಲಿಶಾಗಿ ಬರೀತಿಯಲ್ಲ, ಗೊತ್ತಾ? ಅದನ್ನೆಲ್ಲ ಅಪ್ಲೈ ಮಾಡು. ಸ್ಟೈಲಿಶಾಗಿ ಬರೀ ಮತ್ತು ದೊಡ್ಡದಾಗಿ ಅಪ್ಲೈ ಮಾಡು. ಯಾವ್ದಾದ್ರು ಸೆಲೆಕ್ಟ್ ಮಾಡು, ಒಂದು ಸಾಕು. ಸ್ಪೇಸ್ ಸೆಟ್ ಆಗಿಲ್ಲ ಅಂತಂದರೆ ಎ ಮತ್ತು ಬಿಗೂ ಮಧ್ಯದಲ್ಲಿ ಗೆರೆ ಐತಲ್ಲ, ಅದನ್ನ ಪ್ರೆಸ್ ಮಾಡ್ಕೊಂಡು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ನಾವು ಸ್ಪೇಸ್ ಇದು ಮಾಡ್ಕೋಬೋದು. ಇಷ್ಟು ಸೊ ಇದಕ್ಕೂ ಕೊಡು. ದಪ್ಪದು ಮಾಡಿದೆ. ಎಸ್ ಸೊ ದಪ್ಪ ಅಲ್ಲ ಸರ್, ಚಳಿ. ಈಗ ಎಲ್ಲನೂ ಸೆಲೆಕ್ಟ್ ಮಾಡಿಬಿಟ್ಟು ಬಾರ್ಡ್ರ್ ಕೊಡಪ್ಪ. ಎಲ್ಲನೂ ಸೆಲೆಕ್ಟ್ ಮಾಡು. ಬಾರ್ಡ್ರ್ ಥಿಕ್ ಬಾರ್ಡ್ರ್ ಕೊಡು. ಬಾರ್ಡ್ರ್ ಥಿಕ್ ಬಾರ್ಡ್ರ್ ಅಂತ ನೋಡು. ನೋಡಿ ಇವಾಗ ಬಾರ್ಡ್ರ್ ಬಂದಿದೆ ಇಲ್ವಾ? ಬಂದಿದೆ ಸರ್. ಸರಿ, ಆಯಿತು, ಸಾಕು. ನೆಕ್ಸ್ಟ್ ಸಲ ಈಸಿ ಸೂತ್ರ ಹೇಳ್ಕೊಡ್ತೀನಿ. ನನ್ನ ಹೆಸರು ಪ್ರತೀಕ್ಷಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜಿಪುರ. ಎಕ್ಸೆಲ್ನಲ್ಲಿ ಇವತ್ತು ನಾನು ಆ್ಯಾವ್ರೇಜ್ ಮತ್ತು ಮ್ಯಾಕ್ಸಿಮಮ್ ಟೋಟಲ್ನ ಕಂಡುಹಿಡಿತಿದ್ದೇನೆ. ಮೊದಲು ನಾನು ಮಾರ್ಕ್ಸ್ಗಳನ್ನ ಕನ್ನಡ ಇಂಗ್ಲೀಷ್ ಅದ್ರ ಸಬ್ಜೆಕ್ಟ್ಗೆ ಯಾವ್ಯಾವ ಮಾರ್ಕ್ಸು ಎಷ್ಟೆಷ್ಟಿದೆ ಅಂತ ಬರ್ಕೊಂಡಿದ್ದೀನಿ. ಈಗ ಅದರದ್ದು ಆ್ಯಾವ್ರೇಜ್ನ ಕಂಡುಹಿಡಿತಿದ್ದೀನಿ. ಸೂತ್ರ ಹೇಳ್ಬೇಕು. ಫಸ್ಟು ಸೂತ್ರ ಈಕ್ವಲ್ನ ಹಾಕ್ಬಿಟ್ಟು ಆ್ಯಾವ್ರೇಜ್ ಅಂತ ಹೊಡ್ಕೋಬೇಕು.
ಹೇಳು ಏನಾಯ್ತು ಏನು ಈಗ ಮಾಡ್ತಿದ್ದೆ ಬ್ರ್ಯಾಕೆಟ್ ಹಾಕೊಳ್ತಿದ್ದೀನಿ. ಓಪನ್ ಬ್ರಾಕೆಟ್ ಓಪನ್ ಬ್ರ್ಯಾಕೆಟ್ನ ಹಾಕೊಳ್ತಿದ್ದೀನಿ. ನೆಕ್ಸ್ಟ್ ಫಸ್ಟ್ ನಂಬರ್ ಯಾವುದಿದೆಯೋ ಕನ್ನಡ ಸಬ್ಜೆಕ್ಟಲ್ಲಿ ಫಸ್ಟ್ ನಂಬರ್ ಯಾವುದಿದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಹೆಸರನ್ನೇ ಬರ್ದಿಲ್ಲ ಅಲ್ಲಿ ಪ್ರತೀಕ್ಷಾ ಅಂತಿದೆ ನನ್ನ ಹೆಸರಲ್ಲಿ. ಈಗ ಆ್ಯಾವ್ರೇಜ್ನ ಕಂಡುಹಿಡಿತೀನಿ. ಫಸ್ಟು ಈಕ್ವಲ್ ಹಾಕ್ಬಿಟ್ಟು ಆ್ಯಾವರೇಜ್ ಅಂತ ಹೊಡ್ಕೋಬೇಕು. ಹೊಡ್ಕೊಂಡಿದ್ದು ಓಪನ್ ಬ್ರ್ಯಾಕೆಟ್ನ ಕೊಟ್ಬಿಟ್ಟು ಈಗ ಕನ್ನಡದಲ್ಲಿ ನಂದು ಎಷ್ಟು ಮಾರ್ಕ್ಸ್ ಇದೆಯೋ ಅದನ್ನ ಮೊದಲನೇ ಮಾರ್ಕ್ಸ್ ಎಷ್ಟಿದೆಯೋ ಅದನ್ನ ಕ್ಲಿಕ್ ಮಾಡಿದ್ರೆ B2 ಅಂತ ಬರುತ್ತೆ. ನೆಕ್ಸ್ಟು ಈಸ್ಟ್ ಅಂತ ಹೊಡೆದ್ರೆ ಮತ್ತು ಲಾಸ್ಟ್ ನಂಬರ್ ಕ್ಲಿಕ್ ಮಾಡ್ತೀನಿ. ಈಗ ಕ್ಲೋಸಿಂಗ್ ಬ್ರ್ಯಾಕೆಟ್ನ ಹಾಕೊಳ್ತಿದ್ದೀನಿ. ಈಗ ಎಂಟರ್ ಕೊಡ್ತೀನಿ. ಈಗ ಪ್ರತೀಕ್ಷಂದು ಆ್ಯಾವ್ರೇಜ್ 70.5 ಆ್ಯಾವ್ರೇಜ್. ಈಗ ಇವ್ರನ್ನೆಲ್ಲ ಕಂಡುಹಿಡಿಬೇಕಂದ್ರೆ ಇಲ್ಲಿಂದ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬಂದ್ರೇ ಅದೇ ಅವ್ರ ಆವ್ರೇಜ್ನ ಕಂಡುಹಿಡಿಯುತ್ತೆ. ಈಗ ನಾನು ಪ್ರತೀಕ್ಷಂದು ಮಿನಿಮಮ್ ಕಂಡುಹಿಡಿತೀನಿ. ಸೇಮ್ ಅದೇ ಥರ ಫಸ್ಟು ಈಕ್ವಲ್ ಹಾಕ್ಬಿಟ್ಟು ಸೂತ್ರ MIM ಅಂತ ಹೊಡೆದ್ರೆ MIN ಅಂತ ಹೊಡೆದ್ರೆ ಮಿನಿಮಮ್ ಅಂತ ಅರ್ಥ. ನೆಕ್ಸ್ಟು ಓಪನ್ ಬ್ರ್ಯಾಕೆಟ್ನ ಕೊಟ್ಬಿಟ್ಟು ಫಸ್ಟ್ ನಂಬರ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ B2 ಅಂತ ಬರುತ್ತೆ. ಈಸ್ಟ್ನ ಹೊಡ್ಕೊಂಡು ಆದಮೇಲೆ ಲಾಸ್ಟ್ ನಂಬರ್ನ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಮತ್ತೆ ಎಂಟರ್ ಕೊಟ್ಟರೆ ಅಲ್ಲಿ ಈಗ ಪ್ರತೀಕ್ಷಂದು ಮಿನಿಮಮ್ ಎಷ್ಟು 50 ಇದೆ. ಈಗ ಶ್ರೇಯಾ ಮತ್ತು ಸ್ವರ್ಣ ಅವ್ರದ್ದು ಮಿನಿಮಮ್ ಕಂಡುಹಿಡಿಬೇಕಂದ್ರೆ ಈ ಕ್ಲಿಕ್ ಕೊಟ್ಬಿಟ್ಟು ಕೆಳಗಡೆ ಎಳ್ಕೊಂಡು ಬಂದರೆ ಅವ್ರದ್ದೆಲ್ಲ ಆವ್ರೇಜ್ ಮಿನಿಮಮ್ ಅದೇ ಕಂಡುಹಿಡ್ಕೊಳ್ತೆ. ಈಗ ಪ್ರತೀಕ್ಷಂದು ಮ್ಯಾಕ್ಸಿಮಮ್ ಕಂಡುಹಿಡಿಬೇಕು ಅಂದರೆ ಫಸ್ಟ್ ಈಗ ಆವ್ರೇಜ್ಗೆ ಸೇಮ್ ಹೆಂಗೆ ಮಾಡಿದ್ವಿ ಆ ಥರ ಆದರೆ ಈಕ್ವಲ್ ಹಾಕ್ಬಿಟ್ಟು ಮ್ಯಾಕ್ಸ್ ಅಂತ ಹೊಡಿಬೇಕು. ಮ್ಯಾಕ್ಸ್ ಅಂತ ಹೊಡೆದಿದ್ವಿ. ಓಪನ್ ಬ್ರ್ಯಾಕೆಟ್ನ ಹಾಕ್ಬಿಟ್ಟು ಫಸ್ಟ್ ಮಾರ್ಕ್ಸ್ ಯಾವುದಿದ್ನೋ ಅದನ್ನ ಕ್ಲಿಕ್ ಮಾಡಿದ್ರೆ B2 ಅಂತ ಬರುತ್ತೆ. ಶಿಫ್ಟ್ ಇದನ್ನ ಹಮ್ಕಿದ್ರೆ B2 ಮತ್ತೆ ಹಾಗೆ ಬರುತ್ತೆ. ಲಾಸ್ಟ್ ನಂಬರ್ ಯಾವುದಿರುತ್ತೋ ಅದನ್ನ ಕ್ಲಿಕ್ ಮಾಡಿದ್ರೆ E2 ಅಂತ ಚೇಂಜ್ ಆಗುತ್ತೆ. ಮತ್ತು ಇದನ್ನು ಕ್ಲೋಸ್ ಬ್ರ್ಯಾಕೆಟ್ನ ಹಾಕಿದ್ರೆ ಎಂಟರ್ ಕೊಟ್ಟರೆ ಅಲ್ಲಿ ಪ್ರತೀಕ್ಷಂದು ಮ್ಯಾಕ್ಸಿಮಮ್ ಎಷ್ಟಿದೆ ಅಂತ ಕಂಡುಹಿಡ್ಕೋಬೋದು. ಅದೇ ಥರ ಸ್ವರ್ಣ ಮತ್ತು ಹೇಮಂದು ಮ್ಯಾಕ್ಸಿಮಮ್ ಕಂಡುಹಿಡಿಬೇಕಂದ್ರೆ ಮೇಲಿರೋ ಚಿಕ್ಕದಾಗ ಒಂದು ಬಾಕ್ಸ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಳೆದ್ರೆ ಬರುತ್ತೆ. ಟೋಟಲ್ ಸೇಮ್ ಈಕ್ವಲ್ ಹಾಕಿಟ್ಟು ಆದರೆ SUM ಅಂತ ಹೊಡೆದಿದ್ದು ಓಪನ್ ಬ್ರ್ಯಾಕೆಟ್ನ ಕ್ಲಿಕ್ ಮಾಡಿದ್ದು ಫಸ್ಟ್ ನಂಬರ್ ಯಾವುದಿದೆಯೋ ಅದನ್ನ ಕ್ಲಿಕ್ ಮಾಡಿದ್ರೆ B2 ಅಂತ ಬರುತ್ತೆ. ಆಮೇಲೆ ಈಸ್ಟ್ ಹಾಕ್ಬಿಟ್ಟು B2 ಅಂತಲೇ ಬರುತ್ತೆ. ಅದೇ ಲಾಸ್ಟ್ಲಿ ಯಾವ ನಂಬರ್ ಇರುತ್ತೋ ಅದನ್ನ ಕ್ಲಿಕ್ ಮಾಡಿದ್ರೆ E2 ಅಂತ ಚೇಂಜ್ ಆಗುತ್ತೆ. ಮತ್ತು ಕ್ಲೋಸ್ ಬ್ರ್ಯಾಕೆಟ್ನ ಹಾಕ್ಬಿಟ್ಟು ಎಂಟರ್ ಕೊಟ್ಟರೆ ಟೋಟಲ್ ಎಷ್ಟು ಅಂತ ಅದೇ ಕ್ಯಾಲ್ಕುಲೇಟ್ ಮಾಡುತ್ತೆ. ಈಗ ಇಲ್ಲಿ ಲಾಸ್ಟಲ್ಲಿ ಒಂದು ಚಿಕ್ಕ ಬಾಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಸ್ವರ್ಣ ಮತ್ತು ಹೇಮಂದು ಟೋಟಲ್. ಧನ್ಯವಾದ. ನಾನು 7ನೇ ತರಗತಿ ವಿದ್ಯಾರ್ಥಿ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡತುಪ್ಪೂರು. ಕೋರ್ಸ್ನಲ್ಲಿ ಟಾಪ್ 20 ಫೀಚರ್ಸನ್ನು ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ಸೆಟ್ ಡೌನ್ ಮಾಡುವುದನ್ನು ತಿಳಿಸಿಕೊಡುತ್ತೇನೆ. ಸ್ಟಾರ್ಟ್ ಮೆನ್ಯೂಗೆ ಹೋದೆ. ಇಲ್ಲಿ ಪವರನ್ನು ಸೆಲೆಕ್ಟ್ ಮಾಡ್ಕೊಂಡೆ.
sleep, set down, restart. ಸ್ಲೀಪ್ ಅಂದರೆ ಬರೀ ಮಾನಿಟರ್ ಮಾತ್ರ ಆಫ್ ಆಗಿರುತ್ತೆ. ಸೆಟ್ ಡೌನ್ ಅಂದರೆ ಪೂರ್ತಿ ಆಫ್ ಆಗುತ್ತೆ. ರೀಸ್ಟಾರ್ಟ್ ಅಂದರೆ ಆಫ್ ಆಗಿ ತಿರ್ಗಾ ಆನ್ ಆಗುತ್ತೆ. ಸ್ಟಾರ್ಟ್ ಮೆನ್ಯೂಲಿ ಅಪ್ಲಿಕೇಶನ್ ಓಪನ್ ಮಾಡುವುದನ್ನು ತಿಳಿಸಿಕೊಡುತ್ತೇನೆ. ಸ್ಟಾರ್ಟ್ ಮೆನ್ಯೂಗೆ ಹೋಗಿ ಇಲ್ಲಿ ಆಲ್ ಅಪ್ಲಿಕೇಶನ್ ಅಂತ ಇರುತ್ತೆ. ನಮಗೆ ಬೇಕಾದ ಅಪ್ಲಿಕೇಶನನ್ನು ತೆಗೆದುಕೊಳ್ಳಬಹುದು. ಅದು ಬೇಡ ಅಂದರೆ ಫಾಸ್ಟಾಗಿ ಬೇಕು ಅಂದರೆ ನಮಗೆ ಬೇಕಾದ ಅಪ್ಲಿಕೇಶನನ್ನು ಸರ್ಚ್ ಮಾಡಬಹುದು. ಇಲ್ಲ ಅಂದರೆ ಡೆಸ್ಕ್ಟಾಪಲ್ಲಿ ತೆಗೆದುಕೊಳ್ಳಬಹುದು. ಮೂರನೇದು ಫೋಲ್ಡರ್ ಕ್ರಿಯೇಟ್ ಮಾಡುವುದನ್ನು ತಿಳಿಸಿಕೊಡುತ್ತೇನೆ ಹಾಗೂ ಕಾಪಿ ಪೇಸ್ಟ್ ಮಾಡುವುದನ್ನು ತಿಳಿಸಿಕೊಡುತ್ತೇನೆ. ನೀವು ಅಂತ ಆಪ್ಷನ್ ಹೋಗಿ ಇಲ್ಲಿ ಫೋಲ್ಡರ್ ಅಂತಿದೆ. ಇಲ್ಲಿ ನನ್ನ ನೇಮ್ ಹಾಕೊಳ್ತೀನಿ. ಒಳಗಡೆ ಸಬ್ ಫೋಲ್ಡರ್ ಕ್ರಿಯೇಟ್ ಮಾಡುತ್ತೇನೆ. ಮ್ಯಾಕ್ಸಿಮೈಸ್ ಮಾಡಿಕೊಳ್ಳುತ್ತೇನೆ. ಸಬ್ ಫೋಲ್ಡರ್ ಕ್ರಿಯೇಟ್ ಮಾಡುತ್ತೇನೆ. ನ್ಯೂ ಆಪ್ಷನ್ ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೇನೆ. ಫೋಟೋ ಅಂತ ಸಬ್ ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಇನ್ನೊಂದು ಸಬ್ ಫೋಲ್ಡರ್ ಕ್ರಿಯೇಟ್ ಮಾಡಿಕೊಳ್ಳುತ್ತೇನೆ. ಸಬ್ ಫೋಲ್ಡರ್ಗಳನ್ನು ಕ್ರಿಯೇಟ್ ಮಾಡಿದ್ದೇನೆ. ಒಂದು ಫೋಟೋ ಅಂತಿದೆ, ಒಂದು ವಿಡಿಯೋ ಅಂತಿದೆ. ಫೋಟೋಗಳಿಗೆ ನನ್ನ ಫೋಟೋಸನ್ನು ಹಾಕುತ್ತೇನೆ, ವಿಡಿಯೋಗೆ ವಿಡಿಯೋಗಳನ್ನು ಹಾಕುತ್ತೇನೆ. ಈ ಫೋಲ್ಡರನ್ನು ಕಾಪಿ ಪೇಸ್ಟ್ ಮಾಡುವುದನ್ನು ತಿಳಿಸಿಕೊಡುತ್ತೇನೆ. ಕಾಪಿ ಪೇಸ್ಟನ್ನು ಕೀಬೋರ್ಡ್ ಮುಖಾಂತರನೂ ಕಾಪಿ ಪೇಸ್ಟ್ ಮಾಡ್ಬೋದು, ಮೌಸ್ ಮುಖಾಂತರನೂ ಕಾಪಿ ಪೇಸ್ಟ್ ಮಾಡ್ಬೋದು. ಈಗ ಮೌಸಲ್ಲಿ ಕಾಪಿ ಪೇಸ್ಟ್ ಮಾಡುವುದನ್ನು ತಿಳಿಸಿಕೊಡುತ್ತೇನೆ. ಇಲ್ಲಿ ಕಾಪಿ ಅಂತಿದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಮಗೆ ಬೇಕಾದ ಕಡೆ ತಗೋಗಿ ರೈಟ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಫೇಸ್ ಅಂತಿದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಪೇಸ್ಟ್ ಮಾಡಿ. ಈಗ ಕಾಪಿ ಪೇಸ್ಟ್ ಮಾಡಿದ್ದು ಇಲ್ಲಿಗೆ ಬಂದಿದೆ. ಈಗ ಡಿಲೀಟ್ ಮಾಡುವುದನ್ನು ತಿಳಿಸಿಕೊಡುತ್ತೇನೆ. ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆ, ನಾವು ಒತ್ಬಿಟ್ಟು ಡಿಲೀಟ್ ಮಾಡಿರೋದು ತಿರ್ಗಾ ಬರ್ಬೇಕಂದ್ರೆ ಮೌಸಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ರೀಲೋಡ್ ಅಂತದೆ, ಅದನ್ನ ಕ್ಲಿಕ್ ಮಾಡಿದ್ರೆ ತಿರ್ಗಾ ಬರ್ತದೆ. ಒಂದು ಫೋಲ್ಡರಿಂದ ಇನ್ನೊಂದು ಫೋಲ್ಡರ್ಗೆ ಮೂವ್ ಮಾಡುವುದನ್ನು ತಿಳಿಸಿಕೊಡುತ್ತೇನೆ. ನೋಡಿ ಇಲ್ಲಿ ಬಂದು ಕುಂತಿದೆ. ನಾನು ಈಗ ಕಾಪಿ ಪೇಸ್ಟ್ ಮಾಡುವುದು, ಡಿಲೀಟ್ ಮಾಡುವುದು, ಪೇಸ್ಟ್ ಮಾಡುವುದು, ಡಿಲೀಟ್ ಮಾಡಿರೋದನ್ನ ಮಧ್ಯೆ ಬರೋದು, ಅದನ್ನೆಲ್ಲನೂ ತಿಳಿದುಕೊಂಡಿದ್ದೇನೆ. ಈಗ ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸಿಕೊಡುತ್ತೇನೆ ಮಾಡುತ್ತಿದ್ದೇನೆ. ಸ್ಟಾರ್ಟ್ ಮೆನುಗೆ ಹೋಗಿ ಸೆಟ್ಟಿಂಗ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಸಿಸ್ಟಮ್ ಬಗ್ಗೆ ತಿಳಿಸಿಕೊಡುತ್ತೇನೆ. ಇದು ಬ್ರೈಟ್ನೆಸ್ ಜಾಸ್ತಿ ಕೊಡೋದು, ಕಮ್ಮಿ ಕೊಡೋದು. ಇದನ್ನು ಆನ್ ಮಾಡಿಕೊಂಡ್ರೆ ನಮಗೆ ನೈಟ್ ಹೊತ್ತು ಕಣ್ಣಿಗೆ ಎಫೆಕ್ಟ್ ಆಗಲ್ಲ. ಇದು ನಮ್ಮದು ಲೇಔಟ್. ಇದು ಫಾಂಟ್ ಸೈಜನ್ನು ಕಮ್ಮಿ ಮಾಡೋದು, ಜಾಸ್ತಿ ಮಾಡ್ಬೋದು. ಈಗ ನಾನು ದಪ್ಪಗೆ ಮಾಡ್ಕೊಳ್ತೀನಿ. ಎಷ್ಟು ಸೆಕೆಂಡು ಸೌಂಡ್ಸು
ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಸೌಂಡ್ ಕೊಟ್ಕೋಬೋದು, ಕಡಿಮೆನೂ ಕೊಟ್ಕೋಬೋದು. ಪವರ್ ಆ್ಯಂಡ್ ಸ್ಲೀಪು ಇಲ್ಲಿ ಇದೇನಾ ಸರ್? ಹಾಂ, ಸ್ಲೀಪ್ ಮೋಡು 10 ಮಿನಿಟ್ 15 ಮಿನಿಟ್ ಇದೆ. ಇದು ಸ್ಲೀಪ್ ಮೋಡು, ನಮಗೆ ಬೇಕಾದ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಬ್ಯಾಟ್ರಿಲಿ ನಮ್ಮದು ಕಂಪ್ಯೂಟರ್ದು ಚಾರ್ಜ್ ಎಷ್ಟಿದೆ ಅಂತ ನೋಡ್ಕೋಬೋದು. ಸೇವರ್ ಆನ್ ಮಾಡಬಹುದು. ಇದರಲ್ಲಿ ಸ್ಟೋರೇಜ್ ಎಷ್ಟಿದೆ ಅಂತ ನೋಡ್ಕೊಳ್ಬೋದು. ಸ್ಟೋರೇಜು 200 GB ಇದೆ, ಇನ್ನು 150 GB ಯೂಸ್ ಮಾಡ್ಬೋದು. ಎಷ್ಟು ಪುನಃ ಹೋಮ್ಗೆ ಬಾ. ಈಗ ಹೋಮ್ಗೆ ಹೋದೆ, ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇನೆ. ಬ್ಲೂಟೂತ್ ಅನ್ನು ಕನೆಕ್ಟ್